ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವ ಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ಶಾಸ್ತ್ರದಲ್ಲಿ ಉಪದಿಷ್ಟವಾಗಿರುವ ವಿಷಯಕ್ಕೆ ಪರಬ್ರಹ್ಮ ತತ್ವ ಎಂದು ಹೆಸರು. ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಆ ಪರಬ್ರಹ್ಮವೇ ನಾನು ಎಂದು ಯಾವಾತ ತಿಳಿದುಕೊಳ್ಳುತ್ತಾನೆಯೋ ಅವನಿಗೆ ಬ್ರಹ್ಮಜ್ಞಾನಿ ಎಂದು ಹೆಸರು. ಇಂಥ ಬ್ರಹ್ಮಜ್ಞಾನಿಗೆ ದೊರಕುವ ಫಲ ಶ್ರೇಯಸ್ಸು, ಪ್ರೇಯಸ್ಸಲ್ಲ. ಇದಕ್ಕೆ ಮೋಕ್ಷ ಎಂದು ಹೆಸರು. ಮೋಕ್ಷವೊಂದನ್ನೇ ಬಿಟ್ಟು ಬ್ರಹ್ಮಸ್ವರೂಪವಾಗಿರುವ ಅಮೃತತ್ವವೊಂದನ್ನು ಬಿಟ್ಟು ಉಳಿದ ಎಲ್ಲ ಫಲಗಳಿಗೂ ಹೆಸರು ಪ್ರೇಯಸ್ಸು. ಒಂದು ಪ್ರೇಯಸ್ಸು, ಮತ್ತೊಂದು ಶ್ರೇಯಸ್ಸು. ಒಂದು ಅಭ್ಯುದಯ, ಮತ್ತೊಂದು ಮೋಕ್ಷ ಎಂದು ವೇದಾಂತ ಶಾಸ್ತ್ರವು ಫಲಗಳನ್ನು ಎರಡು ಭಾಗವಾಗಿ ಮಾಡಿದೆ. ಕರ್ಮೋಪಾಸನಾದಿಗಳಿಂದ ಮರಣಾನಂತರ ದೊರಕಬಹುದಾದ ಎಲ್ಲ ಫಲಗಳಿಗೂ ಹೆಸರು ಅಭ್ಯುದಯ ಫಲಗಳು. ಇದ್ಯಾವುದೂ ಮೋಕ್ಷವಲ್ಲ. ಇವೆಲ್ಲವೂ ಅನಿತ್ಯವಾದ ಫಲ ಪ್ರಾಪ್ಯವಾಗಿವೆ. ಉತ್ಪಾದ್ಯ, ಸಂಸ್ಕಾರ್ಯ, ವಿಕಾರ್ಯವಾದ್ದರಿಂದ ಅನಿತ್ಯವಾದ ಫಲ. ಮತ್ತೊಂದು ಮೋಕ್ಷ, ಕೈವಲ್ಯ, ಅಮೃತತ್ವ. ಇದಕ್ಕೆ ಹೆಸರು ಶ್ರೇಯಸ್ಸು. ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ನಚಿಕೇತನಿಗೆ ಇದನ್ನು ಉಪದೇಶ ಮಾಡಿದ್ದಾನೆ. ಒಂದು ಸೊಗಸಾದ ಮಂತ್ರ, ಅದನ್ನು ಹೇಳ್ತೇನೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ. ಪ್ರೇಯೋ ಮಂದೋ ಯೋಗಕ್ಷೇಮಾದ್ವೃಣೀತೆ. ಒಂದು ಮಂತ್ರ. ಈ ಪ್ರಪಂಚದಲ್ಲಿ ಒಂದು ಶ್ರೇಯಸ್ಸು, ಒಂದು ಪ್ರೇಯಸ್ಸು ಎನ್ನುವಂಥ ಎರಡು ಫಲಗಳಿವೆ. ಎರಡೂ ಫಲಗಳು ಕೂಡ ಮನುಷ್ಯರ ಹತ್ತಿರ ಬರುತ್ತವೆ. ಬುದ್ಧಿವಂತ ಏನು ಮಾಡ್ತಾನೆ? ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಧೀರನಾದ ಮುಮುಕ್ಷವಾದಂಥ ಸಾಧಕ, ಓಹೋ ಇದು ಪ್ರೇಯಸ್ಸು, ನನಗೆ ಬೇಡ. ಇದು ಶ್ರೇಯಸ್ಸು, ನನಗೆ ಶ್ರೇಯಸ್ಸೇ ಬೇಕು. ಪ್ರೇಯಸ್ಸನ್ನುವ ಮಾತಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ವಿದ್ಯಾ, ಬುದ್ಧಿ, ಧನ, ಧಾನ್ಯ, ಕೀರ್ತಿ ಇತ್ಯಾದಿಗಳು. ಮರಣಾನಂತರ ಸ್ವರ್ಗಲೋಕ, ಪಿತೃಲೋಕ, ವೈಕುಂಠಲೋಕ, ಇಂದ್ರಲೋಕ, ಬ್ರಹ್ಮಲೋಕ. ಇವೆಲ್ಲಕ್ಕೂ ಒಂದು ಹೆಸರು ಪ್ರೇಯಸ್ಸು ಅಥವಾ ಅಭ್ಯುದಯ. ಎರಡನ್ನೂ ನೋಡ್ತಾನಂತೆ ಬುದ್ಧಿವಂತ. ಏನು ಮಾಡ್ತಾನೋ? ಶ್ರೇಯೋ ಹಿ ಧೀರ ಅಭಿಪ್ರೇಯಸೋ ವೃಣೀತಿ.
ಪ್ರೇಯಸ್ಸನ್ನು ಕೈಬಿಟ್ಟು ನನಗೆ ಪ್ರೇಯಸ್ಸು ಬೇಡ. ಯಾಕೆ? ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಎಷ್ಟೇ ಹೆಚ್ಚಿನ ಫಲಗಳನ್ನು ಪಡೆದುಕೊಂಡರೂ ಅವೆಲ್ಲವೂ ಅನಿತ್ಯವಾದವುಗಳು. ಕ್ಷಯಿಷ್ಣು ಫಲ ನನಗೆ ಬೇಡ ಎಂದು ಅಭ್ಯುದಯ ಮಾರ್ಗವನ್ನು ಕೈಬಿಟ್ಟು ಬುದ್ಧಿವಂತನು, ವಿವೇಕಿಯು, ಧೀರನೂ ಆಗಿರುವಂಥ ಸಾಧಕ ಶ್ರೇಯಸ್ಸನ್ನೇ ಅಪೇಕ್ಷೆ ಪಡ್ತಾನೆ. ಶ್ರೇಯಸ್ಸೆಂದರೇನು? ಮೋಕ್ಷ. ಮೋಕ್ಷವೆಂದರೇನು? ಪುನರ್ಜನ್ಮರಾಹಿತ್ಯ, ಪುನಃ ಹುಟ್ಟುವುದು ಬೇಡ. ಹುಟ್ಟಿದ ಮೇಲೆ ಸಾಯಬೇಕು, ಸತ್ತ ಮೇಲೆ ಹುಟ್ಟಬೇಕು. ಶ್ರೀಮಂತನಾದ ಬಡವನಾಗಬೇಕು, ಬಡವನಾಗಿ ಶ್ರೀಮಂತನಾಗಬೇಕು. ಹೆಣ್ಣಾಗಿ ಹುಟ್ಟುವುದು, ಗಂಡಾಗಿ ಹುಟ್ಟುವುದು, ದೇವತೆಯಾಗಿ ಹುಟ್ಟುವುದು. ನನಗೆ ಹುಟ್ಟೇ ಬೇಡ. ಯಾವ ಪರಬ್ರಹ್ಮ ಸ್ವರೂಪ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಅಭವಿತಾ ವಾ ನ ಭೂಯಃ ಎನ್ನುವಂತೆ ಜನ್ಮಾದಿ ಷಡ್ಭಾವ ವಿಕ್ರಿಯಾರಹಿತವಾದ ತತ್ವವೋ ಆ ಪರಬ್ರಹ್ಮವೇ ನಾನು. ಆ ಪರಬ್ರಹ್ಮವನ್ನೇ ತಿಳಿದುಕೊಂಡು ನಾನು ಮೋಕ್ಷವನ್ನೇ ಹೊಂದಬೇಕು. ಈ ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು. ಮಾನವ ಜನ್ಮ ಅತ್ಯಂತ ದುರ್ಲಭವಾದದ್ದು. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಇಂಥ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬ ಬುದ್ಧಿವಂತನಾದ ಮುಮುಕ್ಷು ಧೀರ ಹೊಂದಲೇಬೇಕಾಗಿರುವಂಥ ಫಲ ಶ್ರೇಯಸ್ಸು ಅಥವಾ ಮೋಕ್ಷ ಎಂದು ವಿಚಾರವನ್ನು ಮಾಡಿ ಇವನು ಮೋಕ್ಷವನ್ನೇ ಹೊಂದುವ ಪ್ರಯತ್ನವನ್ನು ಮಾಡುತ್ತಾನೆ. ಏನಾಗಂದರೆ ನ ಕರ್ಮಣ ನ ಪ್ರಜೆಯ ಧನೇನ, ಕರ್ಮಗಳಿಂದ ಮೋಕ್ಷವಿಲ್ಲ, ಪುತ್ರರಿಂದ ಮೋಕ್ಷವಿಲ್ಲ, ಹಣದಿಂದಲೂ ಮೋಕ್ಷವಿಲ್ಲ, ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಎನ್ನುವ ಉಪನಿಷತ್ತುಗಳ ಸಂದೇಶವನ್ನು ಅನುಸಂಧಾನ ಮಾಡುತ್ತಾ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡು ಆತ್ಮಸ್ವರೂಪವನ್ನೇ ಹೊಂದಲು ಪ್ರಯತ್ನ ಮಾಡುವಂಥವನೇ ಬುದ್ಧಿವಂತ. ಇವನು ಶ್ರೇಯೋ ಹಿ ಧೀರ ಅಭಿಪ್ರೇಯಸೋ ವೃಣೀತಿ. ಪ್ರೇಯಸ್ಸನ್ನು ಕೈಬಿಟ್ಟು ಪ್ರೇಯೋ ಮಾರ್ಗದಿಂದ ನಿರ್ವಿಣ್ಣನಾಗಿ ಇವನು ಶ್ರೇಯಸ್ಸನ್ನೇ ಹೊಂದುವಂತಹ ಪ್ರಯತ್ನವನ್ನು ಮಾಡುತ್ತಾನೆ, ಮೋಕ್ಷವನ್ನೇ ಹೊಂದುತ್ತಾನೆ. ಇವನೇ ಬುದ್ಧಿವಂತ. ಮತ್ತೊಬ್ಬ ಇದ್ದಾನೆ, ಪ್ರೇಯೋ ಮಂದೋ ಯೋಗಕ್ಷೇಮ ದುರ್ನೀತಿ. ಅವನು ಮಂದ, ಅಜ್ಞಾನಿ, ದಡ್ಡ, ಪೆದ್ದ, ಕನ್ನಡದ ಪೆದ್ದ. ಅವನು ಹೇಳ್ತಾನೆ, ನನಗೆ ಆರೋಗ್ಯ ಬೇಕು, ನಾನು 120 ವರ್ಷ ಬದುಕಬೇಕು, ನನಗೆ ಚಿನ್ನ ಬೆಳ್ಳಿ ಬೇಕು, ಅನಂತರ ಕೀರ್ತಿ ಬೇಕು, ಅಧಿಕಾರ ಬೇಕು. ಇದೆಲ್ಲವೂ ಅನಿತ್ಯವಾದದ್ದು. ಪಾಪ ಅಜ್ಞಾನಿಗೆ, ಮಂದನಿಗೆ ಈ ಅನಿತ್ಯ ಫಲ ಹಣೆಯವರ ಗೊತ್ತಾಗಿಲ್ಲ. ಆ ಮೋಕ್ಷ ಸ್ವರೂಪದ ಮಹಿಮೆಯೂ ಅರ್ಥವಾಗಿಲ್ಲ. ಆ ಮೋಕ್ಷವನ್ನು ಹೊಂದಿದಂಥವನು ಶೋಕಮೋಹರಹಿತನಾಗಿ ಬಿಡ್ತಾನಲ್ವೇ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಶೋಕಮೋಹರಾಹಿತ್ಯವೇ ಮೋಕ್ಷ. ಬ್ರಹ್ಮಜ್ಞಾನಿಯು ಮುಕ್ತನಾಗಿ ಬಿಟ್ಟರೆ ಅವನಿಗೆ ಶೋಕವೂ ಇಲ್ಲ, ಮೋಹವೂ ಇಲ್ಲ, ಯಾವ ದುಃಖದ ಅಂಟಿಲ್ಲ. ಇಂಥ ಶೋಕಮೋಹಾತ್ಯಯ ರೂಪವಾಗಿರುವ ಮೋಕ್ಷ ಫಲವನ್ನೇ ಹೊಂದುವಂಥವನು ಬುದ್ಧಿವಂತ, ಅವನೇ ಧೀರ. ನೋಡಿ, ನಾರದ ದೇವರ್ಷಿಗಳು ದೇವಲೋಕದಿಂದ ಭೂಲೋಕಕ್ಕೆ ಬಂದು ಸನತ್ಕುಮಾರ ಬ್ರಹ್ಮರ್ಷಿಗಳ ಸೇವೆಯನ್ನು ಮಾಡುತ್ತಾ ಅಂಥ ಸನತ್ಕುಮಾರರಿಂದ ಭೂಮ ವಿದ್ಯೆಯನ್ನು ಕಲಿತುಕೊಂಡು ಶೋಕ ಸಾಗರವನ್ನು ದಾಟಿಬಿಟ್ರು. ಪುನರ್ಜನ್ಮವಿಲ್ಲ, ಸೋಹಂ ಭಗವತ್ ಶೋಚಾಮಿ. ಗುರುಗಳೇ, ನನಗೆ ಎಲ್ಲ ವಿದ್ಯೆಗಳೂ ಗೊತ್ತು, 64 ಶಾಸ್ತ್ರಗಳನ್ನು ಬಲ್ಲವನಾಗಿದ್ದೇನೆ. ಆತ್ಮಜ್ಞಾನವಿಲ್ಲದ್ದರಿಂದ
ದುಃಖ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಈ ದುಃಖ ಸಾಗರದಿಂದ, ಶೋಕ ಮೋಹ ಸಾಗರದಿಂದ ದಾಟಿ ಹೋಗುವುದೇ ಮೋಕ್ಷ. ಇಂಥ ಮೋಕ್ಷವನ್ನು ಪ್ರತಿಯೊಬ್ಬ ಮನುಷ್ಯನು ಹೊಂದಬೇಕು. ಈ ಪವಿತ್ರವಾದ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಗುರಿ ಪುನರಾವೃತ್ಯರಹಿತವಾಗಿರುವ, ಪುನರ್ಜನ್ಮರಹಿತವಾಗಿರುವ, ದೇಹಾಂತರವಿಲ್ಲದ ಮೋಕ್ಷವನ್ನೇ ಹೊಂದುವಂತಹದ್ದು ಗುರಿಯಾಗಬೇಕು. ನಾವೆಲ್ಲರೂ ಕೂಡ ಭಾರತಾಂಬೆಯ ಸುಪುತ್ರರಾಗಿದ್ದೇವೆ. ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಪುಣ್ಯಕರ್ಮಗಳ ಫಲವಾಗಿ ನಮಗೆ ಮಾನವ ಜನ್ಮ ಬಂದಿದೆ. ಇಂಥ ಮಾನವ ಜನ್ಮದಲ್ಲಿ ನಾವೆಲ್ಲರೂ ಕೂಡ ಶ್ರೇಯಸ್ಸನ್ನೇ ಹೊಂದುವ, ಮೋಕ್ಷವನ್ನೇ ಹೊಂದುವಂಥ ಪ್ರಯತ್ನವನ್ನು ಮಾಡೋಣ. ನಾವೆಲ್ಲರೂ ಮೋಕ್ಷವನ್ನು ಹೊಂದಿ ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಪುಟ್ಟ ಕಾರ್ಯಕ್ರಮಕ್ಕೆ ಇಲ್ಲಿ ಮಂಗಳವನ್ನು ಮಾಡುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.